ಹಲೋ ಫ್ರೆಂಡ್ಸ್, ಇಲ್ಲಿ ಜೀವನದ ಕೆಲವು ರಿಯಾಲಿಟಿ ವಾಸ್ತವದಲ್ಲಿ ನಡೀತಕ್ಕಂಥ ಕೆಲವು ವಿಚಾರಗಳನ್ನು, ಮಾತುಗಳನ್ನು, ಆಲೋಚನೆಗಳನ್ನು ಹೇಳಿದ್ದೇನೆ. ಜೀವನದಲ್ಲಿ ಸೋಲು ಗೆಲುವಿನ ಹೋರಾಟದಲ್ಲಿ ಸೋಲು ಕಂಡವರ ಜೊತೆ ಸ್ವಲ್ಪ ಕೂತು ಮಾತನಾಡಿ ಅವರ ಹತ್ತಿರ ಅಹಂಕಾರ ಇರುವುದಿಲ್ಲ, ಅನುಭವ ಇರುತ್ತದೆ. ಜೀವನದಲ್ಲಿ ಗೆದ್ದು ಬಿಡಬೇಡಿ, ಸೋತು ಗೆದ್ದು ನೋಡಿ, ಅದರ ಆನಂದವೇ ಬೇರೆ ಇರುತ್ತದೆ. ಇಲ್ಲಿ ಜೀವನದಲ್ಲಿ ಕೆಲವು ಯಶಸ್ವಿ ವ್ಯಕ್ತಿಗಳು ಎಲ್ಲ ಸೋತು ಗೆದ್ದವರೇ ಜಾಸ್ತಿ ಜನ. ಜೀವನದ ಪಯಣ, ಇಲ್ಲಿ ಜೀವನ ಅಂದರೆ ಸುಖ ದುಃಖ ಈ ಎರಡನ್ನು ಸಮನಾಗಿ ತೆಗೆದುಕೊಂಡು ನಡೆಯಬೇಕು. ನಮ್ಮ ಜೀವನದಲ್ಲಿ ಸ್ವಲ್ಪ ಏರುಪೇರು ಆದರೂ ಅದಕ್ಕೆ ಬಾಡಿದ ಮುಖ ಹೊತ್ತು ಓಡಾಡುವುದು ಕಡ್ಡಾಯವಲ್ಲ. ಸಪ್ಪೆಯಾಗಿರುವ ಬದಲು ನಗಿಸುತ್ತಾ ಜೀವನ ಸಾಗಿಸಬೇಕು. ಏನೇ ಬಂದರೂ ಎದುರಿಸುವ ಧೈರ್ಯ ಇರಬೇಕು. ಜೀವನ ಎಂದರೆ ಒಂದು ಸಾಧನೆ, ಅದನ್ನು ಸಾಧಿಸು. ಜೀವನ ಎಂದರೆ ಒಂದು ಅದ್ಭುತ, ಅದನ್ನು ಅನುಭವಿಸು. ಜೀವನ ಎಂದರೆ ಒಂದು ದುಃಖ, ಅದನ್ನು ಜಯಿಸು. ಜೀವನ ಎಂದರೆ ಗಾಯನ, ಅದನ್ನು ಹಾಡು. ಇಲ್ಲಿ ಈ ಪ್ರಪಂಚದಲ್ಲಿ ಹುಟ್ಟುವಾಗಲೇ ಯಾರು ಬಡವ ಶ್ರೀಮಂತ ಎಂಬ ಪಟ್ಟ ಕಟ್ಟಿಕೊಂಡು ಹುಟ್ಟುವುದಿಲ್ಲ. ತಮ್ಮ ಬದುಕಿನಲ್ಲಿ ಅವರವರ ಸಾಧನ, ಅವರವರ ಕೆಲಸ ಕಾರ್ಯಕ್ಕೆ ತಕ್ಕಂತೆ ಬೆಳೆಯುತ್ತಾರೆ. ಅದು ಹೇಗೇನೆಂದರೆ, ಯಾರು ಕಷ್ಟಪಟ್ಟು ದುಡಿದು ಶ್ರೀಮಂತನಾಗುತ್ತಾನೆ, ಯಾರು ದುಡಿಯಲ್ಲದೆ ಹಾಗೆ ಕುಳಿತುಕೊಂಡರೆ ಅವನು ಬಡವನಾಗುತ್ತಾನೆ. ಇದೇ ಬಡವ ಶ್ರೀಮಂತರ ಮಧ್ಯೆ ಅಂತರ. ಮೊಸಳೆಗೆ ನಾಲಿಗೆ ಇಲ್ಲ, ಆಮೆಗೆ ಕೂದಲಿಲ್ಲ, ಹಾವಿಗೆ ಕಿವಿ ಇಲ್ಲ, ಏಡಿಗೆ ತಲೆ ಇಲ್ಲ, ಮೀನಿಗೆ ಜೀರ್ಣ ಶಕ್ತಿ ಇಲ್ಲ, ಆನೆಗೆ ನೆನಪಿನ ಶಕ್ತಿ ಇಲ್ಲ, ನಾಯಿಗೆ ಭಾಷೆ ಇಲ್ಲ, ಬೆಕ್ಕಿಗೆ ಭಾವನೆ ಇಲ್ಲ. ಆದರೆ ಇಲ್ಲಿ ಮನುಷ್ಯನಿಗೆ ಇವೆಲ್ಲವೂ ಇದೆ. ಇದರೇನು ಪ್ರಯೋಜನ? ಮುಖ್ಯವಾಗಿ ಇವಿನ ಹತ್ತಿರ ನಿಯತೇ ಇಲ್ಲ. ಜೀವನದಲ್ಲಿ ಕೆಲವರಿಗೆ ಸಹಾಯ ಮಾಡುವ ಮನಸ್ಸಿಗೆ ಸಹಾಯ ಮಾಡಲು ಏನೂ ಇರಲ್ಲ. ಆದರೆ ಎಲ್ಲ ಇದ್ದವರಿಗೆ ಸಹಾಯ ಮಾಡುವ ಮನಸ್ಸೇ ಇರೋದಿಲ್ಲ. ಜೀವನದಲ್ಲಿ ದುಃಖದಲ್ಲಿರುವಾಗ ನಮ್ಮ ಜೀವನದಲ್ಲಿ ಮುಖದಲ್ಲಿ ನಗು ತಂದವರನ್ನು ಯಾವತ್ತೂ ಮರೆಯಬಾರದು. ಹಾಗೆ ಕಷ್ಟ ಬಂದಾಗ ಕಡೆಗಣಿಸಿ ದೂರ ತಳ್ಳಿದವರನ್ನು ಯಾವತ್ತೂ ನೆನೆಯಬಾರದು. ನೆರಳು, ಇವತ್ತು ಕೇಳಿಯೇ ಬಿಡುತ್ತೇನೆ ನೆರಳಿಗೆ, ಯಾಕೆ ನನ್ನ ಹಿಂದೆಯೇ ಬರುತ್ತೀಯಾ ಎಂದು. ಅದಕ್ಕೆ ನೆರಳು ನಗುತ್ತಾ ಉತ್ತರ ಕೊಟ್ಟಿತ್ತು, ಮತ್ತೆ ಯಾರು ಇದ್ದರೆ ನಿನ್ನ ಜೊತೆ. ಇಲ್ಲಿ ತಂದೆ ಕೂಡಿಟ್ಟ ಹಣದಲ್ಲಿ ಶ್ರೀಮಂತಿಕೆ ಜೀವನ ನಡೆಸುವವನು ಅವನು ಶ್ರೀಮಂತನೇ ಅಲ್ಲ. ಆದರೆ ತನ್ನನ್ನು ಬೆಳೆಸಲು ತಂದೆ ಮಾಡಿದ ಸಾಲವನ್ನು ತೀರಿಸಿ ತಾನು ದುಡಿದು ತಂದೆಯನ್ನು ಸಾಕುವನೇ ನಿಜವಾದ ಶ್ರೀಮಂತ. ಚಿಂತನ, ಜೀವನದಲ್ಲಿ ಯಾರೇ ಆಗಲಿ ದುಡ್ಡು ಕೇಳುವಾಗ ತೋರುವ ನಿಯತ್ತು, ವಿಶ್ವಾಸ ದುಡ್ಡು ವಾಪಸ್ಸು ಕೇಳಿದಾಗ ಇರಲಾರದು. ದುಡ್ಡು ಅನ್ನುವುದು ಮನುಷ್ಯನ ಗುಣ ಪರೀಕ್ಷಿಸುವ ಸಾಧನ. ಜೀವನ ಸಾಗಿಸೋಕೆ ಭಾಳಷ್ಟು ದುಡ್ಡು ಬೇಕಾಗಿಲ್ಲ. ಆದರೆ ಇನ್ನೊಬ್ಬರನ್ನು ನೋಡಿ ಜೀವನ ಸಾಗಿಸಲು ದುಡ್ಡು ಎಷ್ಟಾದರೂ ಸಾಕಾಗೋದಿಲ್ಲ. ಯಾರೋ ಬರ್ತಾರೆ, ನಮ್ಮ ಕೈ ಹಿಡಿದು ನಡೆಸುತ್ತಾರೆ ಎಂದು ಯಾವತ್ತೂ ಕಾಯಬೇಡಿ. ಇದು ಸ್ವಾರ್ಥ ಪ್ರಪಂಚ. ಯಾರಿಗೆ ಯಾರೂ ಇಲ್ಲ, ಯಾರೂ ಆಗಲ್ಲ. ನೀನು ದುಡಿತಿರಬೇಕು, ಇಲ್ಲ ದುಡ್ಡು ಇಟ್ಟಿರಬೇಕು. ಈ ಎರಡೂ ಇಲ್ಲ ಅಂದರೆ ಕೀಳಾಗಿ ಕಾಣುತ್ತಾರೆ. ನಿಮಗೇ ಆಗಲ್ಲ. ಇದು ಸತ್ಯದ ಮಾತು. ಇಲ್ಲಿ ನಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಬಂದಾಗ ನನಗೊಬ್ಬನಿಗೆ ಏಕೆ ಬಂತು ಅಂದುಕೊಳ್ಳುವುದರಲ್ಲಿ ಅರ್ಥವಿಲ್ಲ. ದುಃಖ ಇಲ್ಲದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಸುಖ ದುಃಖ ಹಗಲಿರುಳುಗಳಿದ್ದಂತೆ.
ಸುಖ ಬಂದಾಗ ನಕ್ಕು ಬಿಡಬೇಕು, ದುಃಖ ಬಂದಾಗ ಹತ್ತು ಬಿಡಬೇಕು. ಇಲ್ಲಿ ಸುಖ ದುಃಖ ಈ ಎರಡನ್ನು ಅನುಭವಿಸುತ್ತೆ ಜೀವನ ನಡೆಸಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲೈಕ್ ಇಟ್, ಶೇರ್ ಇಟ್ ಆ್ಯಂಡ್ ಸಬ್ಸ್ಕ್ರೈಬ್ ಇಟ್.